ಸಿದ್ದರಾಮಯ್ಯ ಅಂತ ಹೇಳಿದ ಕೂಡಲೇ ಭಾಗ್ಯಗಳು ನೆನಪಾಗ್ತವೆ. ಭಾಗ್ಯದಾತ, ಒಂದು ರೀತಿಯ ಭಾಗ್ಯಗಳು ನೀವು ಕರುಣಿಸಿದ್ದೇ ಕರ್ನಾಟಕಕ್ಕೆ ನೀವು ಅನ್ನುವ ರೀತಿಯಲ್ಲಿ ಕೊಟ್ಟರು. ಅಹಿಂದ ಅಂತ ಬಂದಾಗ, ಹಿಂದುಳಿದವರ ಬಂದಾಗ, ಬಡವರ ಬಗ್ಗೆ ಬಂದಾಗ ಕಾಳಜಿ ಉಳ್ಳ ಸಿಎಂ, ಮುಖ್ಯಮಂತ್ರಿ ಅನ್ನುವ ಒಂದು ರೀತಿಯ ಹೆಗ್ಗಳಿಕೆ ನಿಮಗಿದೆ. ಈಗ ಬೇಸಿಗೆಗಾಲ, ಇನ್ನೇನು ನಾವು ಚಳಿಗಾಲದಲ್ಲಿದ್ದೀವಿ, ಬೇಸಿಗೆಗಾಲಕ್ಕೆ ಬರ್ತೀವಿ. ಉತ್ತರ ಕರ್ನಾಟಕದ ಜನತೆ ಸಿದ್ದರಾಮಯ್ಯನ ಹತ್ರ ಜಾಸ್ತಿ ಏನು ಕೇಳ್ತಾ ಇಲ್ಲ. ಕುಡಿಯುವ ನೀರಿನ ಬವಣೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಇದೆ. ಜನಗಳು ಕುಡಿಯುವ ನೀರಿಗಾಗಿ ಕೂಡ ಪರದಾಡುವಂತಹ ಸ್ಥಿತಿ ಉತ್ತರ ಕರ್ನಾಟಕದಲ್ಲಿ ಇದೆ. ನಿಮ್ಮ ಸರ್ಕಾರ ಈಗ ಯಾವ ಪ್ರಿಪರೇಷನ್? ನೆಕ್ಸ್ಟ್ ಸಮ್ಮರ್ ಬಂದ್ರೆ, ಇನ್ನು ಬೇಸಿಗೆಗಾಲ ಏನೋ ಬರ್ತಾ ಇದೆ, ಉತ್ತರ ಕರ್ನಾಟಕಕ್ಕೆ ಕುಡಿಯುವ ನೀರಿನ ಯೋಜನೆಯಲ್ಲಿ ಸಿದ್ದರಾಮಯ್ಯನವರ ಕನಸೇನು? ಎಲ್ಲರಿಗೂ ಕೂಡ ಶುದ್ಧವಾದಂಥ ಸಾಕಷ್ಟು ಕುಡಿಯೋ ನೀರು ಸಿಗಬೇಕು. ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಲ್ಲ ಜನವಸತಿ ಇರ್ತಕ್ಕಂಥ ಪ್ರದೇಶಗಳಿಗೆ ಕುಡಿಯೋ ನೀರನ್ನು, ನಗರ ಪ್ರದೇಶಗಳಿರ್ಬೋದು, ಹಳ್ಳಿಗಾಡಿರ್ಬೋದು, ಎಲ್ಲ ಪ್ರದೇಶಗಳಿಗೂ ಕೂಡ, ಎಲ್ಲ ಜನರಿಗೂ ಕೂಡ ಸಾಕಷ್ಟು ಕುಡಿಯೋ ನೀರು ಮತ್ತು ಶುದ್ಧವಾದಂಥ ಕುಡಿಯೋ ನೀರು ಇದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಹೆಚ್ಚು ಒತ್ತನ್ನು ಕೂಡ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೆ ಬೇಸಿಗೆ ಬರಲಿ ಅಥವಾ ಇನ್ಯಾವುದೇ ಸಂದರ್ಭ ಬರಲಿ, ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು. ಲಕ್ಕಿಲಿ ಈ ವರ್ಷ ಒಳ್ಳೆ ಮಳೆಯಾಗಿದೆ. ಒಳ್ಳೆ ಮಳೆಯಾಗಿರೋದ್ರಿಂದ ಕೆರೆಗಳೆಲ್ಲ ತುಂಬಿದ್ದಾವೆ. ಅಂಡರ್ಗ್ರೌಂಡ್ ವಾಟರ್, ಅಂತರ್ಜಲ ವೃದ್ಧಿಯಾಗಿದೆ. ಅದರಿಂದ ಬೋರ್ವೆಲ್ಗಳಲ್ಲಿ ನೀರಿಗೆ ತೊಂದರೆ ಆಗೋದಿಲ್ಲ. ಬರಗಾಲ ಇಲ್ಲ ಈ ವರ್ಷ. ಎಲ್ಲ ಕಡೆ ಮಳೆಯಾಗಿರೋದ್ರಿಂದ ನಮ್ಮ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಈ ಸಾರಿ. ಉತ್ತಮವಾದಂಥ ಬೆಳೆನೂ ಕೂಡ ಬಂದಿದೆ. ಸೊ ಅದರಿಂದ ಕುಡಿಯೋ ನೀರಿಗೆ ಈ ವರ್ಷ ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಎಲ್ಲಿ ನೀರಿಗೆ ತೊಂದರೆ ಇದೆ, ಕುಡಿಯೋ ನೀರಿಗೆ ತೊಂದರೆ ಇದೆ, ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಸರ್ಕಾರ ಅವರಿಗೆ ಸಾಕಷ್ಟು ಕುಡಿಯೋ ನೀರು ಕೊಡಲಿಕ್ಕೆ, ಶುದ್ಧವಾದ ಕುಡಿಯೋ ನೀರು ಕೊಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಬೆಳೆ ಮಳೆ ಟೈಮಲ್ಲಿ ಬರುತ್ತೆ, ಅದೃಷ್ಟದ ಮುಖ್ಯಮಂತ್ರಿ ಅಂತಲೂ ಕರೀತಾರೆ. ನೀವು ಅದಕ್ಕೀಗ ಒತ್ತು ಕೊಟ್ರಿ, ಹೌದು ಬೆಳೆ ಚೆನ್ನಾಗಾಗಿದೆ, ಮಳೆ ಚೆನ್ನಾಗಾಗಿದೆ ಅಂತ. ಶಿಕ್ಷಣ ಕ್ಷೇತ್ರಕ್ಕೆ ಬರುವ, ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಮಗೆ ಗೊತ್ತಿದೆ ಉತ್ತರ ಕರ್ನಾಟಕ ಯಾವ ರೀತಿಯಲ್ಲಿ ಒಂದು ರೀತಿಯ ಪಿಡುಗು ಅಂತ ಹೇಳ್ಬೋದು. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳಿಲ್ಲ, ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ, ಮಕ್ಕಳು ಒಂದು ಪ್ರಾಪರ್ ಎಜುಕೇಶನ್, ನಾವು ಬೆಂಗಳೂರಲ್ಲಿ ಮಕ್ಕಳಿಗೆ ಯಾವ ರೀತಿ ಎಜುಕೇಶನ್ಗಳನ್ನು ಕೊಡ್ತಾ ಇದ್ದೀವಿ, ಇತರ ಕರ್ನಾಟಕದಲ್ಲಿ, ನೀವು ಮೈಸೂರವರು, ಮೈಸೂರು ಗೊತ್ತಿದೆ ಯಾವ ರೀತಿ ಎಜುಕೇಷನಲ್ಲಿ ನಾವು ಮುಂದೆ ಇದ್ದೀವಿ. ಬಟ್ ಉತ್ತರ ಕರ್ನಾಟಕಕ್ಕೆ ಬಂದರೆ ಆ ಮಕ್ಕಳಿಗೆ ಆ ರೀತಿಯ ಸೌಲಭ್ಯ ಸಿಗ್ತಾ ಇಲ್ಲ. ಎಲ್ಲೋ ಕಡೆಗಣನೆ ಮಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಮಕ್ಕಳನ್ನು ಅನ್ನೋದು ಉತ್ತರ ಕರ್ನಾಟಕದ ಜನರ ಕೂಗು. ಏನಂತೀರಿ? ಜನರಲ್ ಆಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕೂಗು ಶಿಕ್ಷಣಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥ. ಯಾಕಂದರೆ ಪ್ರಾಥಮಿಕ ಶಿಕ್ಷಣ 76, 77 ಆ ಮಟ್ಟದಲ್ಲಿದೆ. ಆ ಸ್ಟೇಟ್ ನಮ್ಮ ಕರ್ನಾಟಕದ್ದು ಸಾಕ್ಷರತೆ ಪ್ರಮಾಣ 76-77% ಇದೆ, 78ವರೆಗೂ ಇದೆ. ನಾವು ಸಾಕ್ಷರತೆ 100ಕ್ಕೆ 100 ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೆಚ್ಚು ಕೊಠಡಿಗಳನ್ನು ಕಟ್ಟಿಸ್ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ. ಈಗ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇದೆಯಲ್ಲ, 371J ಆದಮೇಲೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. 371J ಆದಮೇಲೆ, ಸಂವಿಧಾನ ತಿದ್ದುಪಡಿ ಆದಮೇಲೆ ಈ ವರ್ಷ 5,000 ಕೋಟಿ ಕೊಟ್ಟಿರೋದ್ರಿಂದ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿರೋದ್ರಿಂದ, ಉದ್ಯೋಗಕ್ಕೆ ಒತ್ತು ಕೊಡಬೇಕು ಅಂತ ಹೇಳೋದ್ರಿಂದ ಇಲ್ಲಿ ಆಗ್ತದೆ. ಬೇರೆ ಪ್ರದೇಶಗಳಲ್ಲೂ ಕೂಡ ಶಾಲೆಗಳು ಹೊಸದಾಗಿ ಕಟ್ಟಿಕೊಡ್ಲಿಕ್ಕೆ ಮತ್ತು ಅಲ್ಲಿ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶ, ಮಾಲ್ ನ್ಯೂಟ್ರಿಷನ್ನಿಂದ ಮಾಡ್ತಕ್ಕಂಥ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ನಾನು ಬಂದಮೇಲೆ ಶಾಲೆಗಳಲ್ಲಿ 2 ಮೊಟ್ಟೆ ಕೊಡ್ತಾಯಿದ್ರು. ಅಜೀಮ್ ಪ್ರೇಮ್ಜಿ ಅವರಿಂದ ಅವ್ರ ಸಹಾಯ ತಗೊಂಡು 6 ದಿನವೂ ಮೊಟ್ಟೆ ಕೊಡ್ತಾ ಇದ್ದೀವಿ. ಈಗ ಎಲ್ಲ ಶಾಲಾ ಮಕ್ಕಳಿಗೆ 6 ದಿನ. ಯಾರು ಮೊಟ್ಟೆ ತಿನ್ನಲ್ಲ ಅವರಿಗೆ
ಚಿಕ್ಕಿ ಬಾಳೆಹಣ್ಣನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಸಾಯಿಬಾಬಾ ಟ್ರಸ್ಟ್ನವರು ಹೌದು, ಮುದ್ದೇನಹಳ್ಳಿ ಮುದ್ದೇನಹಳ್ಳಿ ಹೌದು, ಅವರು ಟ್ರಸ್ಟ್ನವರು ಮಾಲ್ಟ್ ಸಾಯಿಶ್ವರ್ ಅನ್ನುವ ಅದು ಕೊಡಲಿಕ್ಕೆ ಮಾಡ್ತಾ ಇದ್ದಾರೆ. ಅದರಿಂದ ಈಗ ಒಂದು ಶಾಲಾ ಮಕ್ಕಳಿಗೆ ಇದು ಕೊಡ್ತಾ ಇರೋದ್ರಿಂದ, ಮತ್ತು ನಾನು ಹಾಲು ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ಹಿಂದೆ ಇದ್ದಾಗ ಮಕ್ಕಳಿಗೆಲ್ಲ ಹಾಲು ಕೊಡಲಿಕ್ಕೆ ಪ್ರಾರಂಭ ಆಗಿದೆ. ಆಮೇಲೆ ಶೂ ಭಾಗ್ಯ ಪ್ರಾರಂಭ ಮಾಡಿದೆ. ಶೂ ಭಾಗ್ಯ ಯಾಕಂದರೆ ಅನೇಕ ಜನ ಮಕ್ಕಳು ಯೂನಿಫಾರ್ಮ್ ಇಲ್ಲದೇನೆ, ಶೂ ಇಲ್ಲದೇನೆ ಶಾಲೆಗೆ ಬರ್ತಾ ಇದ್ರು. ಶ್ರೀಮಂತರ ಮಕ್ಕಳು ಮಾತ್ರ ಶೂ ಹಾಕೊಳ್ಳೋದು, ಯೂನಿಫಾರ್ಮ್ ಹಾಕೊಳ್ಳೋದು ಮಾಡ್ತಿದ್ರು. ಅದಕ್ಕೆ ಎಲ್ಲ ಮಕ್ಕಳು ಕೂಡ, ಬಡವ್ರ ಮಕ್ಕಳು, ಬಡತನದಿಂದ ಬಂದಂಥ ಮಕ್ಕಳು ಕೂಡ ಶೂ ಹಾಕೊಳ್ಳೇಬೇಕು ಅಂತೇಳಿ ವರ್ಷಕ್ಕೆ ಒಂದು ಜೊತೆ ಶೂ, 2 ಜೊತೆ ಸಾಕ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ ಮಾಡುತ್ತೆ. ಸೊ ಈಗ ಮಕ್ಕಳಲ್ಲಿ ಆ ಭೇದ ಭಾವ ಇತ್ತಲ್ಲ, ನಾವು ಬಡತನದಿಂದ ಬಂದಿರೋರು ಮಕ್ಕಳು, ಬಡತನದ ಕುಟುಂಬದಿಂದ ಬಂದಿದ್ದೀವಿ, ಅವರು ಶ್ರೀಮಂತರ ಕುಟುಂಬದಿಂದ ಬಂದಿದ್ದಾರೆ ಅಂತಕ್ಕಂಥ ಭೇದ ಭಾವ ಹೋಗ್ತಕ್ಕಂಥದ್ದು. ಒಂದು ಪೌಷ್ಟಿಕಾಂಶ ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. 2ನೇದು, ಮತ್ತು ಇತ್ತೀಚೆಗೆ ನಾವು ಸುಮಾರು ಉಪಾಧ್ಯಾಯರುಗಳನ್ನು ನೇಮಕ ಮಾಡ್ಕೊಳ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ಸುಮಾರು 5247 ಉಪಾಧ್ಯಾಯರುಗಳನ್ನು ನೇಮಕ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ವರದಿ ಬಂದ ಮೇಲೆ, ಗೋವಿಂದರಾವ್ ವರದಿ ಬಂದ ಮೇಲೆ, ಆ ವರದಿ ಆಧಾರದ ಮೇಲೆ ನಂಜುಂಡಪ್ಪನವರ ವರದಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ, ಮತ್ತು ಇನ್ನೂ ಯಾವ ತಾಲೂಕುಗಳು ಹಿಂದುಳಿದಿದ್ದಾವೆ ಆ ತಾಲೂಕುಗಳನ್ನು ಆಧಾರವಾಗಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಆ ತಾಲೂಕುಗಳಿಗೆ ಹೆಚ್ಚು ಆರ್ಥಿಕವಾಗಿ ಒತ್ತು ಕೊಡೋದ್ರ ಮೂಲಕ, ಶೈಕ್ಷಣಿಕವಾಗಿ ಒತ್ತು ಕೊಡೋದ್ರ ಮೂಲಕ, ಆರೋಗ್ಯ ಕ್ಷೇತ್ರಗಳಲ್ಲಿ ಹೆಚ್ಚು ಒತ್ತು ಕೊಡೋದ್ರ ಮೂಲಕ ಸಾಧ್ಯವಾದ ಮಟ್ಟಿಗೆ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ, ಮತ್ತು ರೀಜನಲ್ ಇಂಬ್ಯಾಲೆನ್ಸ್ ಏನು ಉಳಿದಿದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಒಂದು. 2ನೇದು, ನಾವು ಈಗ ಫ್ರೀಯಾಗಿ 5 kg ಅಕ್ಕಿ ಕೊಡ್ತಿದ್ದು. ಮೊದಲು 7 kg ಕೊಡ್ತಿದ್ದೇನ ಇದ್ದಾಗ, ಆಮೇಲೆ ಅದು 5 kg ಮಾಡಿಬಿಟ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ. ಆಮೇಲೆ ನಾನು ಈ ಸಾರಿ ಬಂದ ಮೇಲೆ 5 kg ಜೊತೆಗೆ ಇನ್ನೂ 5 kg ಅಕ್ಕಿ ಹೆಚ್ಚಾಗಿ ಕೊಡಬೇಕು ಅಂತ ಮಾಡಿದೆ. ಆದರೆ 5 kg ಅಕ್ಕಿ ಕೊಡಲಿಕ್ಕೆ ಅಕ್ಕಿ ಸಿಕ್ಕಲಿಲ್ಲ. ಕೇಂದ್ರ ಸರ್ಕಾರದವರು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಅವ್ರ ಹತ್ರ ಅಕ್ಕಿ ಇಟ್ಕೊಂಡು, ಅದು ಏನು ಪುಕ್ಕಟೆ ಕೊಡಿ ಅಂತ ಕೇಳಿರಲಿಲ್ಲ. 1 kgಗೆ 34 ರೂಪಾಯಿ ಕೊಡ್ತೀವಿ, FCIನವ್ರು ಏನು ನಿಗದಿ ಮಾಡಿದ್ದಾರೆ ಅದರ ರೀತಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕೊಡಲಿಲ್ಲ. ಅವ್ರು ಕೊಡಲ್ಲ ಅಂತ ಹೇಳ್ಬಿಟ್ರು. ಸೊ ಅದಕ್ಕೋಸ್ಕರ ನಾವೇನು ಮಾಡೋದು, ಅಕ್ಕಿ ಕೊಡೋಕ್ಕಾಗದಿದ್ದಾಗ ಪ್ರತಿಯೊಬ್ಬರಿಗೆ BPL ಕಾರ್ಡ್ ಹೋಲ್ಡರ್ಗೆ ಒಬ್ಬರಿಗೆ 34 ರೂಪಾಯಿನಂತೆ 5 kgಗೆ ತಗಲ್ತಕ್ಕಂಥ 170 ರೂಪಾಯಿಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಸೊ ಅದರಿಂದ ಈ ಸಾರಿ 10 kg ನಾವು ಮಾಡಿರೋದ್ರಿಂದ, 5 kg ಪ್ಲಸ್ 170 ರೂಪಾಯಿ ಮಾಡಿರೋದ್ರಿಂದ ಯಾರು ಕೂಡ ಹಸಿದು ಮಲಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಎಲ್ಲರೂ ಕೂಡ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಎಲ್ಲರ ಮನೆಯಲ್ಲೂ ಕೂಡ ಅನ್ನ ಸಿಗ್ತಕ್ಕಂಥ ಪರಿಸ್ಥಿತಿ ಇದೆ. ಅವರು ಯಾರೂ ಕೂಡ ಶಾಲೆಗೆ ಮಕ್ಕಳು ಹಸಿದು ಬರಬೇಕಾದಂಥ ಪರಿಸ್ಥಿತಿ ಇಲ್ಲ. ಎಲ್ಲರಿಗೂ ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಕ್ಕಂಥ ಇದನ್ನು ನಾವು ನಮ್ಮ ಗ್ಯಾರಂಟಿ ಯೋಜನೆ ಮೂಲಕ ಮಾಡಿದ್ದೇವೆ ಅಂತಕ್ಕಂಥ ನನಗೆ ಸಮಾಧಾನ ಇದೆ, ವಿಶ್ವಾಸ ಇದೆ. ಅದರಿಂದ ಯಾವ ಮಕ್ಕಳು ಕೂಡ ಅಪೌಷ್ಟಿಕತೆಯಿಂದ ನರಳಬಾರದು, ನರಳಲ್ಲ ಅಂತಕ್ಕಂಥ ಭರವಸೆ ಇದೆ.